ಕರ್ನಾಟಕ ರಾಜ್ಯದ ಒಳ ಮೀಸಲಾತಿಯ ಹೋರಾಟ ಬಂಧುಗಳಾದಂಥ ನನ್ನ ಎಲ್ಲ ಹಿರಿಯರು ಕಿರಿಯರು ಸನ್ಮಿತ್ರರು ವಿದ್ಯಾವಂತರು ಮತ್ತು ವಿವಿಧ ರಾಜಕೀಯ ಪಕ್ಷಗಳಲ್ಲಿನ ಎಲ್ಲ ಮಾದಿಗ ಜಾತಿ ಎಂದು ಕರೆಯಲ್ಪಡುವ ಮುಖಂಡರುಗಳೇ, ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಒಂದಷ್ಟು ಬೇರೆಯವರಿಂದ ತಿಳಿದದ್ದು ಮತ್ತು ಕೆಲ ಪುಸ್ತಕಗಳಲ್ಲಿ ಓದಿದ ಪ್ರಕಾರ ಏನಿವತ್ತು ನಾವು ಸುಮಾರು 30 ಚಿಲ್ಲರೆ ವರ್ಷಗಳಿಂದ ನಮಗೆ ಒಳ ಮೀಸಲಾತಿಯನ್ನು ಕೊಡಿ ಅಂತ ಬೇಡ್ತಾ ಇದ್ದೇವೆ. ಸರ್ಕಾರಗಳು ಒಂದಲ್ಲ ಒಂದು ಕುಂಟು ನೆಪಗಳನ್ನು ಹೇಳಿ ಕಾಲಹರಣ ಮಾಡ್ತಿರ್ತಕ್ಕಂಥದ್ದು ಸ್ಪಷ್ಟ. ಇದಕ್ಕೆ ಕಾರಣ ಆಯಾ ರಾಜಕೀಯ ಪಕ್ಷಗಳಲ್ಲಿನ ಈ ಜಾತಿಯ ಮುಖಂಡರುಗಳು ನೇರ ಕಾರಣ ಇದ್ದೀರಾ. ಜೊತೆಗೆ ಪರಿಶಿಷ್ಟ ಜಾತಿಗೆ ಸೇರಿಸಲ್ಪಟ್ಟಂಥ ಸ್ಪೃಶ್ಯ ಜಾತಿಯ ಏನು ಬೇರೆ ಬೇರೆ ಜಾತಿ ಇದ್ದಾವೆ, ಕೊಲಂಬೋ ಅನ್ನೋಂಥ ಜಾತಿಗಳು, ಅವರಿಗೆ ಅರಿವಿದ್ದು ನಮ್ಗೆ ಅನ್ಯಾಯವಾಗ್ತಿದೆ ಅಂತ ಅವರಾದರೂ ಭಾವಿಸಿದ್ದಾರೆ. ಇಲ್ಲ, ಖಂಡಿತ ಅವ್ರಿಗೂ ಅನ್ಯಾಯವಾಗ್ತಿಲ್ಲ. ಅವ್ರಿಗೂ ಅವರ ಸ್ಥಾನಕ್ಕೆ ತಕ್ಕನಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರೆಯತಕ್ಕಂಥದ್ದು ಕಟು ಸತ್ಯ ಇತ್ತು. ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸದಾಶಿವರವರ ಆಯೋಗದ ವರದಿಯ ಬಗ್ಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಇಲ್ಲಿ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಮ್ಮನ್ನಾಳಿದಂಥ ಭರವಸೆ ಕೊಟ್ಟಂಥ ಪಕ್ಷಗಳು ವಿನಾಕಾರಣ ಗೊಂದಲಗಳನ್ನು ಮುಂದೂಡಿಕೊಂಡು ಕಾಲಹರಣ ಮಾಡ್ತಿರ್ತಕ್ಕಂಥದ್ದು ಭಾಳ ನೋವು ತಂದಿರುವಂಥ ಸಂಗತಿ. ಬಂಧುಗಳೇ, ರಾಜಕೀಯ ಪಕ್ಷದಲ್ಲಿನ ಮುಖಂಡರುಗಳು, ಈ ಜಾತಿಯ ಮುಖಂಡರುಗಳು ರಾಜಕಾರಣದ ಅಸ್ತಿತ್ವಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಸಮಾಜ ಸೇವಕರು ಅಂತ ಏನಿದ್ದೀರ, ಸಂಘಟನಾಕಾರರು ಅಂತ ಏನಿದ್ದೀರ, ಮಾದಿಗ ಜಾತಿಯ ವಿದ್ಯಾವಂತರುಗಳು ಅಂತ ಏನಿದ್ದೀರ, ಬುದ್ಧಿಜೀವಿಗಳು ಅಂತ ಏನಿದ್ದೀರ, ತಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ನನಗೆ ತಿಳಿದಷ್ಟು ಸತ್ಯವನ್ನು ಹೇಳಲಿಕ್ಕೆ, ಗೊತ್ತಿರೋಷ್ಟು ಸತ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲೇನಾದರೂ ಲೋಪದೋಷಗಳಿದ್ದರೆ ನನಗೆ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಚಾರನ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಬೇರೆಯವರಿಗೆ ಇದು ವಿಚಾರಗಳು ಗೊತ್ತ ಹಾಗೆ ಮಾಡಬೇಕು. ಏನಂದರೆ, ಮಾದಿಗ ಜಾತಿಯ ಜನರು ಇದು ಮಾದಿಗ ಅಂತ ಅಲ್ಲ, ಮಹಾದಿಗರು ಅಂತ ಅನ್ನೋಂಥ ಹೆಸರನ್ನು ಬರ್ತಾ ಮಾದಿಗರು ಅಂತ ಕರೆಯಲ್ಪಟ್ಟಂಥದ್ದನ್ನು ನಾನು ಕೇಳಿದ್ದೇನೆ. 1600ನೇ ವರ್ಷದ ಇಸವಿಯಲ್ಲಿ ಹಿಂದೆ ಮುಂದೆ ಈ ಜನಾಂಗದವರು ದ್ರಾವಿಡ ವಂಶಸ್ಥರು ಮತ್ತು ಕ್ಷತ್ರಿಯ ವಂಶಸ್ಥರು ಏನಾದರೂ ಈ ದೇಶದ ಮತ್ತು ಬೇರೆ ಬೇರೆ ರೀತಿಯ ರಾಜ್ಯವನ್ನು ಆಳಿರ್ತಕ್ಕಂಥದ್ರಲ್ಲಿ ಬಹುಮುಖ್ಯ ಪಾತ್ರ ಇದೆ ಈ ಜನಾಂಗದ ಆಳ್ವಿಕೆ. ಅದನ್ನು ನಾನು ಕಣ್ಣಾರೆ ಕೇಳಿದ್ದೇನೆ, ಪುಸ್ತಕದಲ್ಲಿ ಓದಿರ್ತಕ್ಕಂಥ ಸತ್ಯವನ್ನು ಹೇಳಿದ್ದೇನೆ. ಅಂಥದ್ರಲ್ಲಿ ನಾವು ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಸದಾಶಿವದ ಆಯೋಗದ ವರದಿಯನ್ನು ಭಿಕ್ಷೆ ರೀತಿ ಕೇಳುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಅತ್ಯಂತ ದುರ್ದೈವ. ಇದು ನನಗೆ ಎಲ್ಲ ಒಂದು ಕಡೆ ನಾಚಿಕೆಗೇಡಿರೋ ಪ್ರಶ್ನೆ ಅನ್ನಿಸ್ತದೆ. ಏಕೆಂದರೆ ಇವತ್ತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಎಲ್ಲ ಶಕ್ತಿಯನ್ನು ಕೊಟ್ಟಂಥ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜಕಾರಣದಲ್ಲಿ ಅವರು ಆಸಕ್ತಿ ಹೊಂದಿದ್ರು ಸಹ ರಾಜಕೀಯ ಸ್ಥಾನಮಾನವನ್ನು ಈ ಜನಾಂಗ ಪಡೆದಲೇ ಹೋದರೆ ಈ ಜನಾಂಗದವರಿಗೆ ಸ್ಫೂರ್ತಿದಾಯಕವಾದ ಶಕ್ತಿ ಸಿಗಲ್ಲ ಅಂತ ಹೇಳಿದರು. ಆದರೆ ರಾಜಕೀಯಕ್ಕೆ ಹೋದಂಥ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಸ್ಥಾನಮಾನ ಭದ್ರತೆಗೋಸ್ಕರ ರಾಜಕೀಯ ಪಕ್ಷದ ಮೇಲ್ಜಾತಿಯ ನಾಯಕರನ್ನು ಅಥವಾ OBC ನಾಯಕರನ್ನು ಎದುರಾಗಿ ಕೇಳೋಕ್ಕೆ ನಾವು ಇಷ್ಟಪಡ್ತಿಲ್ಲ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಎಲ್ಲ ಸರ್ವ ಜನಾಂಗತೆಗೆ, ಸರ್ವ ಮಾನವರಿಗೂ ಒಂದು ಕಾನೂನನ್ನು ರಚನೆ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ರಚನೆ ಮಾಡಿಕೊಟ್ರು ಮತ್ತು ಅಂದಿನ
ಪ್ರಾರಂಭಿಕ 47-48 ಅದಕ್ಕೆ ಈ ಕಾಂಗ್ರೆಸ್ ನೇತೃತ್ವದ ನೆಹರೂರವರನ್ನು, ಗಾಂಧೀಜಿಯವರನ್ನು ಮತ್ತು ಇತರೆ ಮುಖಂಡರುಗಳನ್ನು ಯಾವ ರೀತಿ ಎದುರಾಕೊಂಡ್ರು ಅನ್ನೋವಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ಆ ಮಹಾನುಭಾವ ಇಲ್ಲ ಅನ್ನಿದ್ರೆ ಮಾನವ ಕುಲದ ಯಾವುದೇ ಜಾತಿಯಿಂದ ಕರೆಯಲ್ಪಡುವ ಹೆಣ್ಣುಮಗಳಿಗೂ ಯಾವುದೇ ಸ್ಥಾನಮಾನ ಇರಲಿಲ್ಲ ಮತ್ತು ಎಲ್ಲ ಜಾತಿಯವ್ರಿಗೂ ಎಲ್ರಿಗೂ ಮತದಾನದ ಹಕ್ಕಿರಲಿಲ್ಲ. ಅಂಥ ಹಕ್ಕನ್ನು ತಂದುಕೊಟ್ಟಂಥವ್ರನ್ನ ನಾವು ಅನುಸರಿಸ್ತಾ ಅಲ್ಲ, ನಮ್ಮ ರಾಜಕಾರಣಿಗಳ ವೇದಿಕೆಗಳಲ್ಲಿ ಮಾತ್ರ ಅಂಬೇಡ್ಕರ್ನ ಘೋಷಿಸ್ಕೊಳ್ತಾ ಮತಗಳನ್ನು ಗಳಿಸಿಕೊಂಡು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸ್ಕೊಂಡು ತಮ್ಮ ಕೌಟುಂಬಗಳ ಕ್ಷೇಮಾಭಿವೃದ್ಧಿಗಳನ್ನು ಮಾಡ್ಕೊಳ್ತಿದ್ದಾರೆ ಹೊರತು ನಮ್ಮೆಯಿಂದ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ವಿದ್ಯಾವಂತ ಯುವಕರು ಮತ್ತು ಸಮಾಜ ಸೇವಕರು ಮತ್ತು ಕೂಲಿ ಕಾರ್ಮಿಕರನ್ನು ಇವತ್ತು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ ದೇಶದಲ್ಲಿ ನಮಗೆ ಪ್ರಜಾಪ್ರಭುತ್ವ ಇದೆಯಾ ಅಂತ ಒಂದು ಮರುಪರಿಶೀಲನೆಯನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಗೆ ಇಷ್ಟೆಲ್ಲ ಶಕ್ತಿ ಬಂದಂಥದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರಿಂದ. ಬಂದೋಳೆ ಗೌತಮ ಬುದ್ಧ, ಅಶೋಕ್ ಮಹಾರಾಜರವರು, ಇವರು ದ್ರಾವಿಡ ವಂಶಸ್ಥರು, ಈ ಮಾದಿಗ ವಂಶಸ್ಥ ಜನಾಂಗಕ್ಕೆ ಸೇರಿದವರು. ಅವರು ಈ ದೇಶದಲ್ಲಿ ಅನೇಕ ರಾಜ್ಯಗಳನ್ನು ಆಳಿದ್ದಾರೆ. ಇನ್ನೂ ಭಾಳಷ್ಟು ಜನ ನಮ್ಮವರೆಲ್ಲ ಆಳಿದ್ದಾರೆ. ಯೋಧರು, ಕ್ಷತ್ರಿಯರು. ನಾವು ಈ ದೇಶದ ಮೂಲ ನಿವಾಸಿಗಳು. ನಾವು ಇವತ್ತು ಪರದೇಶದಿಂದ ಬಂದು ಇಲ್ಲಿ ನೆಲೆ ಊರಿರ್ತಕ್ಕಂಥ ಕೆಲವೇ % ವರ್ಗದ ಜನರಿಗೆ ಇವತ್ತು ನಾವು ಸೋತಿದ್ದೇವೆ, ಮಾರುವಾಗಿದ್ದೇವೆ, ಅಧಿಕಾರದ ಭಿಕ್ಷೆಯನ್ನು ಕೇಳ್ತಿದ್ದೇವೆ ಅಂದರೆ ನಾಚಿಕೆ ಆಗುತ್ತೆ. ಒಳ ಮೀಸಲಾತಿಯನ್ನು ಕೊಟ್ಟ ಮಾತ್ರಕ್ಕೆ ನಮಗೆ ಗಟ್ಟಿ ಭದ್ರತೆ ಸಿಗಲ್ಲ. ಆದರೂ ಕೆಲವೊಂದಷ್ಟು ಉದ್ಯೋಗಗಳು ದೊರೆಯುವುದು ಅನ್ನೋ ಕಾರಣಕ್ಕೆ ನಾವು ಕೇಳ್ತಾ ಇದ್ದೇವೆ. ಈ ಸರ್ಕಾರಗಳು ಕೊಡ್ತಾ ಇಲ್ಲ. ಆದ್ದರಿಂದ ವಿದ್ಯಾವಂತರು, ಸಮಾಜ ಸೇವಕರು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಮಾದಿಗ ಜನರಿಗೆ ಒಂದು ಚೈತನ್ಯ ಏನು ತುಂಬಬೇಕು ಅಂದರೆ, ಏನು ನಾವು ದಿನನಿತ್ಯ ಮಾಡ್ತಕ್ಕಂಥ ಹಳೆಯ ಪದ್ಧತಿಯ ವೈಶಲ್ಯತೆ ಏನಿದೆ, ಜೀತ ಪದ್ಧತಿಯಿಂದ ಹಿಡಿದು ಊರಿನ ಗ್ರಾಮದ ಕೆಲಸಗಳನ್ನು ಮಾಡ್ತಕ್ಕಂಥ ಏನು ಕನಿಷ್ಠ ಕೆಲಸಗಳಿದ್ದಾವೆ ಅವುಗಳನ್ನು ಬಿಡಬೇಕು. ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಯ ಜನರ ಜೊತೆ ನಾವು ಭಾಳ ವಿಶ್ವಾಸದಿಂದ ಸಮಾನಾಂತರವಾಗಿ ನಾವು ಅವ್ರ ಜೊತೆ ನಡ್ಕೋಬೇಕಾಗ್ತದೆ. ಒಂದು ಪಕ್ಷ ಗ್ರಾಮೀಣ ಪ್ರದೇಶದ ಬೇರೆ ಬೇರೆ ಜಾತಿಯವರ ಸಮಾನಾಂತರದಲ್ಲಿ ನಡ್ಕೊಳ್ದೆ ಹೋದರೆ ಕೂಲಿಯನ್ನು ಜೀವನ ಮಾಡಿ. ಆದರೆ ಹಳೆಯ ಕಸಬುಗಳನ್ನು ಯಾವುವು ಮಾಡಬೇಡಿ. ಅದು ಅಂಬೇಡ್ಕರ್ಗೆ ಮಾಡ್ತಕ್ಕಂಥ ಅತ್ಯಂತ ಅವಮಾನ ಖಂಡಿತವಾಗಲು. ಇಷ್ಟನ್ನು ಹೇಳ್ತಾ ನನ್ನ ಅಭಿಪ್ರಾಯಕ್ಕೆ ಬಂದಿರತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕು, ವಾಟ್ಸಪ್ನಲ್ಲಿ ಅವಕಾಶ ಸಿಕ್ಕಿದೆ, ಇನ್ಸ್ಟಾಗ್ರಾಮಲ್ಲಿ ಅವಕಾಶ ಸಿಕ್ಕಿದೆ. ನಾನು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ನೀವು. ಯಾಕೆಂದರೆ ಬೇರೆ ಬೇರೆ ದಿನನಿತ್ಯದ ಮಾಧ್ಯಮ ಪತ್ರಿಕೆಗಳು ನಮ್ಮಂಥವ್ರ ಹೇಳಿಕೆಗಳನ್ನು ಕೊಡಲಿಕ್ಕೆ ಅವರು TRP ಕೊರತೆ ಆಗುತ್ತೆ ಅಂತ ನನ್ನ ಹೇಳಿಕೆಯನ್ನು ಯಾರಿಗೂ ಕೊಡಲಿಕ್ಕೆ ಇಷ್ಟಪಡಲ್ಲ. ಪರವಾಗಿಲ್ಲ, ಈ ಮುಖಾಂತರದಲ್ಲಿ 1 ಲಕ್ಷಕ್ಕೆ ಒಬ್ಬರಿಗೆ ತಿಳಿದ್ರು ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿ ನನ್ನಲ್ಲಿ ತಪ್ಪಿದ್ರೆ ಮತ್ತೊಮ್ಮೆ ತಾವು ಮಾಧ್ಯಮದ ಮುಖಾಂತರನೇ ನನಗೆ ಬುದ್ಧಿ ಕಲಿಸ್ಬೋದು ಅಂತ ಹೇಳ್ಕೊಳ್ತಾ ನಾನು ಈ ಮಾತನ್ನು ಆಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಾರತೀಯ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗ ಬಂಧುಗಳಲ್ಲಿ ಅತ್ಯಂತ ವಿನಯಪೂರ್ವಕವಾದ ಮನವಿಯನ್ನು ಮಾಡಿಕೊಳ್ತೀನಿ.